ಶಿವನ ಪೂಜೆಗೂ ಉಪಯೋಗಿಸ್ತಾರೆ. ಇದು ಕುಂಬೆ ಹೂವು. ಸ್ವಲ್ಪ ಜೋರಾಗಿ ಹೇಳಿ. ಕುಂಬೆ ಹೂವು ದೇವ್ರ ಪೂಜೆಗೂ ಉಪಯೋಗಿಸ್ತಾರೆ. ಮತ್ತೆ ಇದನ್ನ ಸಂಕ್ರಾಂತಿ ಟೈಮಲ್ಲಿ, ಸಂಕ್ರಾಂತಿಗೆ ಇವೆಲ್ಲ ನಮ್ಮ ಹಳ್ಳಿಗಳ ಕಡೆ ಮಾಡ್ತಾರೆ. ಸಂಕ್ರಾಂತಿ ಹಬ್ಬದ ದಿನ ಮನೆಗೆಲ್ಲ ಪೂಜೆ ಮಾಡಿ ಮನೆಗೆ ತಗೊಳ್ತಾರೆ ಇವೆಲ್ಲ. ಮತ್ತೆ ಇದನ್ನ ಅವರೆಕಾಯಿ ಬೆಳೆಸ್ತಾರೆ. ಈ ಟೈಮಲ್ಲಿ ಅವರೆಕಾಯಿ ಜಾಸ್ತಿ ಹಳ್ಳಿಗಳಲ್ಲಿ. ನೀರು ಹಾಕ್ತಿರೋದು ಈ ಸೊಪ್ಪು ಆ ಸೊಪ್ಪು ಆ ಸೊಪ್ಪು ಆ ಸೊಪ್ಪು 4 ಸೊಪ್ಪು ಹಾಕಿ ಮಡಕೆಗೆ ಹಾಕಿ ನೀರು ಹಾಕುವಂಗಿಲ್ಲ. ಇದು ಅವರೆಕಾಯಿ ಬೇಯಿಸ್ತಾರೆ. ಅದು ಅವರೆಕಾಯಿ ತಿಂತಾ ಇದ್ರೆ ಈ 4 ಸೊಪ್ಪು ಸ್ಮೆಲ್ಲು ಒಂದೇ ಥರ ಬರ್ತದೆ. ಅವರೆಕಾಯಿ ಕಡಲೆಕಾಯಿ ಎರಡು ಸೇರಿ ಬೇಯಿಸ್ತಾರೆ. ಇದೆಲ್ಲ ರಾಗಿ, ನಾಟಿ ರಾಗಿಗಳೆಲ್ಲ ಹೈಬ್ರಿಡ್ ಒಂದು ಇಲ್ಲ. ಇದು ನಾಟಿ ರಾಗಿ. ಇದು ಬದನೆ ಬೀಜ, ಇದು ಪಲಾವ್ ಬೀಜ ಕಪ್ಪು, ಇದು ಹೀರೆ ಬೀಜ, ಇದು ಕುಂಬಳ ಬೀಜ, ಇದು ಪಲಾವ್ ಬೀನ್ಸ್ ಕೆಂಪು, ಇದು ಗೊಂಬೆ ಬೀಜ, ಇದು ಕೆಂಪು ಹುರುಳಿ, ನಾಟಿ ಹುರುಳಿ ಬೀಜ, ಇದು ಹಾಗಲಕಾಯಿ ಬೀಜ, ಇದು ದೊಂಬೆ ಬೀಜ, ಇದು ದಂಟಿನ ಸೊಪ್ಪಿನ ಬೀಜ, ಇದು ಟೊಮೊಟೊ ಬೀಜ.